ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರು ಕೇಳಿದಂತಹ ಒಂದು ಪ್ರಶ್ನೆಗೆ ಉತ್ತರಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಪ್ರಶ್ನೆ ಹೀಗಿದೆ: ನಮ್ಗೆ ಸೆಲ್ಫ್ ಅನ್ನು ಯಾಕೆ ನೋಡ್ಲಿಕ್ಕೆ ಆಗುವುದಿಲ್ಲ? ಸ್ನೇಹಿತರೆ, ನೀವೆಲ್ಲ ಬೇಸಿಕ್ ಸೈನ್ಸ್ ಅನ್ನು ಕಲ್ತಿರ್ತೀರಿ. ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ಹೇಳ್ತಾರೆ, ಈ ಜಗತ್ತಿನಲ್ಲಿ ಎಲ್ಲವೂ ಇರುವುದು ಒಂದು ವಸ್ತು ರೂಪದಲ್ಲಿ ಅಥವಾ ಎನರ್ಜಿ ರೂಪದಲ್ಲಿ. ಅಂದ್ರೆ ಐದರ್ ವಿ ಹ್ಯಾವ್ ಮ್ಯಾಟರ್ ಆರ್ ಎನರ್ಜಿ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಇದನ್ನು ನಾವು ಮೂಲವಾಗಿ ತಗೊಂಡ್ರೆ ನಮ್ಗೆ ಈ ಪ್ರಶ್ನೆಗೆ ಸುಲಭವಾಗಿ ಉತ್ತರ ಸಿಗುತ್ತದೆ. ನೋಡಿ, ನಮ್ಮ ಮುಂದೆ ಒಂದು ಮರದ ದಿಮ್ಮಿ ಇದೆ ಅಂತ ತಿಳ್ಕೊಳ್ಳಿ. ಈಗ ನಾವು ಏನನ್ನು ನೋಡ್ತೇವೆ? ಮರದ ದಿಮ್ಮಿಯನ್ನು ನೋಡ್ತೇವೆ. ಆ ದಿಮ್ಮಿಯ ಆಕಾರ, ಅದು ಎಷ್ಟು ದೊಡ್ಡದಿದೆ, ಯಾವ ವಾಲ್ಯೂಮ್ ಅಲ್ಲಿದೆ, ಯಾವ ಶೇಪ್ ಅಲ್ಲಿದೆ, ಇದನ್ನೆಲ್ಲ ನಾವು ಗ್ರಹಿಸ್ತೇವೆ. ಅದರ ಹತ್ತಿರ ಹೋಗಿ ಅದನ್ನು ಎತ್ತುವಾಗ ನಮ್ಗೆ ಅದರಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇದೆ, ಅದಕ್ಕೊಂದು ಭಾರ ಇದೆ ಅಂತ ತಿಳಿವಾಗ್ತದೆ. ನೋಡಿ, ಅದರ ರೂಪವನ್ನು ನಾವು ಕಣ್ಣಿಂದ ನೋಡಿದೆವು, ಅದನ್ನು ಎತ್ತುವಾಗ ಅದರ ಭಾರದ ಅನುಭವ ನಮಗಾಯಿತು. ಆದ ಕಾರಣ ಭಾರವನ್ನು ನಮಗೆ ನೋಡ್ಲಿಕ್ಕಾಗುವುದಿಲ್ಲ, ಬದಲಾಗಿ ನಮ್ಮ ಅನುಭವಕ್ಕೆ ಬರ್ತದೆ. ಆದುದರಿಂದ ಸ್ನೇಹಿತರೆ, ತಿಳಿದುಕೊಳ್ಳಿ, ನಮ್ಮ ಪಂಚೇಂದ್ರಿಯಗಳಿಂದ ಎಲ್ಲವನ್ನು ನಮಗೆ ನೋಡಲು ಸಾಧ್ಯವಿಲ್ಲ. ಕೆಲವನ್ನು ನೋಡುತ್ತೇವೆ, ನೋಡಿ ಅದರ ಪರಿಣಾಮದಿಂದ ಕೆಲವೊಂದು ಅನುಭವವನ್ನು ನಾವು ಪಡೆದುಕೊಳ್ಳುತ್ತೇವೆ. ಇದೇ ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ನಾವು ನೋಡಿದ್ರೆ ನಮ್ಗೆ ಅರಿವಾಗ್ತದೆ ನಮ್ಗೆ ಯಾಕೆ ಸೆಲ್ಫ್ ಅನ್ನು ನೋಡ್ಲಿಕ್ಕೆ ಆಗುವುದಿಲ್ಲ. ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದೆವು, ನಮ್ಮ ದೇಹ ಅಂತ ಹೇಳಿದ್ರೆ ಇಟ್ ಈಸ್ ಎ ಮೆಟೀರಿಯಲ್. ನಾವು ಅದನ್ನು ಹೇಗೆ ಫೈಂಡ್ ಔಟ್ ಮಾಡಬಹುದು? ನಿಮ್ಗೆ ನಾನು ಹೊಡಿತೇನೆ, ನಿಮ್ಮ ತಂದೆ ಹೊಡಿತಾರೆ, ಅಥವಾ ನಿಮ್ಮ ಯಾರಾದ್ರೂ ಫ್ರೆಂಡ್ಸ್ ನಿಮ್ಗೆ ಹೊಡಿತಾರೆ. ಈ ಮೂರು ಕೇಸಲ್ಲೂ ನಿಮ್ಮ ದೇಹಕ್ಕೆ ಆದಂತಹ ಅನುಭವ ನೋವೇ ಆಗಿರ್ತದೆ. ಆದ ಕಾರಣ ನಾವು ನಮ್ಮ ದೇಹವನ್ನು ಮೆಟೀರಿಯಲ್ ಅಥವಾ ವಸ್ತು ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ವಸ್ತುವಿನ ಗುಣ ಪರಿಣಾಮಾನುಸಂಗಿ. ಇನ್ನೊಂದು ಇರುವುದು ಸೆಲ್ಫ್. ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ, ಮನುಷ್ಯ ಅಂದ್ರೆ ಕಾಂಬಿನೇಷನ್ ಆಫ್ ಬಾಡಿ ಪ್ಲಸ್ ಸೆಲ್ಫ್. ಈ ಜಗತ್ತಿನ ಎಲ್ಲ ಯಾವುದೇ ಇರುವುದು ಒಂದು ಮ್ಯಾಟರ್ ಫಾರ್ಮ್ ಅಲ್ಲಿ ಇರಬೇಕು, ಒಂದು ಎನರ್ಜಿ ಫಾರ್ಮ್ ಅಲ್ಲಿ ಇರಬೇಕು. ದೇಹ ಮ್ಯಾಟರ್ ಫಾರ್ಮ್ ಅಲ್ಲಿ ಇದೆ ಎನ್ನುವುದು ನಮ್ಮ ಅನುಭವಕ್ಕೆ ಬಂದಿದೆ. ಈಗ ನಾವು ಸೆಲ್ಫ್ ಯಾವ ಫಾರ್ಮ್ ಅಲ್ಲಿ ಇದೆ ಅಂತ ನಾವು ಅನುಭವಕ್ಕೆ ತಗೊಳ್ಳುವ. ನೋಡಿ, ಹಿಂದಿನ ಉದಾಹರಣೆಯಲ್ಲಿ ನಾವು ಗಮನಿಸಿದ ಹಾಗೆ 3 ಜನ ಹೊಡೆದ್ರು ನಮ್ಮ ದೇಹಕ್ಕಾಗುವುದು ನೋವೇ. ಈ ಕಾರಣದಿಂದ ನಾವದನ್ನು ಮೆಟೀರಿಯಲ್ ಅಂತ ಹೇಳಿದೆವು. ಆದರೆ ನಿಮ್ಮ ಸೆಲ್ಫ್ ಅನ್ನು ಗಮನಿಸಿ. ನಾನು ಹೊಡೆಯುವಾಗ ನಿಮ್ಮ ಸೆಲ್ಫ್ ಅಲ್ಲಿ ಆದಂತಹ ಭಾವನೆ ಬೇರೆ, ನಿಮ್ಮ ತಂದೆ ನಿಮ್ಗೆ ಹೊಡೆಯುವಾಗ ನಿಮ್ಮ ಸೆಲ್ಫ್ ಅಲ್ಲಿ ಆದಂತಹ ಭಾವನೆ ಬೇರೆ, ನಿಮ್ಮ ಫ್ರೆಂಡ್ ನಿಮ್ಗೆ ಹೊಡೆಯುವಾಗ ನಿಮ್ಮ ಸೆಲ್ಫ್ ಅಲ್ಲಿ ಆದಂತಹ ಭಾವನೆ ಬೇರೆ. ಅದು ಪರಿಣಾಮಾನುಸಂಗಿ ಅಲ್ಲ. ಆದ ಕಾರಣ ಅದು ವಸ್ತುವಲ್ಲ, ಅದು ಎನರ್ಜಿ. ಈ ಕಾರಣದಿಂದಾಗಿ ನಮ್ಗೆ ಸೆಲ್ಫ್ ಅನ್ನು ರಿಯಲೈಸ್ ಮಾಡಬೇಕೇ ಹೊರತು ಬರೀ ಕಣ್ಣಿನಿಂದಾಗ್ಲಿ ನಮ್ಮಲ್ಲಿರುವಂತಹ ಬೇರೆ ಇಂದ್ರಿಯಗಳಿಂದಲಾಗ್ಲಿ ಗ್ರಹಿಸ್ಲಿಕ್ಕೆ ಆಗುವುದಿಲ್ಲ. ಧನ್ಯವಾದ.